ಮುಗಿಸ್ಕೊಂಡು ಲಾಸ್ಟ್ ಬರೋದಿನ್ನ ಎಲ್ಲ ಮುಗಿಸ್ಕೊಂಡು ಹೋಗ್ತಾರೆ ಹೋಗೋರು. ಫೋನ್ ಮಾಡಕ್ ನೋಡಿ ಕೃತಿಕಾ ಇದಾರೆ, ನಿಮಗ್ ತೋರಿಸ್ತೀನಿ ಬಿಡಿ. ನಾನು ಕುಮಲತಾ ಇದಾರೆ, ಜೈಫ್ ಇದಾನೆ. ಏನಾಗಿದೆ ಅಂದ್ರೆ ಎಲ್ಲ ಅವ್ರವ್ರ ಕೆಲ್ಸದಲ್ಲಿ ಎಲ್ಲ ಬಿಸಿ ಆಗ್ಬಿಟ್ಟವ್ರೆ. ಯಾರು ಜೀಫೈನ್ ತಂದಿರೋದು ಬಿಡಿ, ಕಟ್ತಾನೆ ಏಳ್ನೂರಂಗೆ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ರಾಧೆ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವಾಗ ಕಾಲೇಜ್ಗೆ ಹೋಗ್ಬೇಕು, ಕಾನ್ವೊಕೇಶನ್ ಇದೆ. ಸೊ ಎಲ್ಲ ರೆಡಿ ಆಗಿದ್ದಾಯ್ತು. ಇನ್ನೂ ಸ್ವಲ್ಪ ಮಕ ಎಲ್ಲ ತೊಳ್ಕೊಂಡು ಹೋಗ್ಬೇಕು. ಅರ್ಧಂಬರ್ಧ ಅಂಗಡಿ ತೆಗೆದ್ಬಿಟ್ಟು ಬಂದಲ್ಲ, ಎಲ್ಲ ಫುಲ್ ಬೆವರ್ ಆಗ್ಬಿಟ್ಟೈತೆ. ಸೊ ಇನ್ನೂ ಅದಕ್ಕೋಸ್ಕರ ಇನ್ನೂ ಟೈಮ್ ಆಗಿಲ್ಲ. ಸೊ ಎಲ್ಲ ಹೋಗ್ಬಿಟ್ಟು ರೆಡಿ ಆಗ್ಬಿಟ್ಟು ಕಾಲೇಜ್ ಹತ್ರ ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ಎಷ್ಟಾಗುತ್ತೆ ಅಷ್ಟು ತೋರಿಸ್ತೀನಿ, ಜಾಸ್ತಿ ಎಲ್ಲ ತೋರ್ಸೋಕ್ಕಾಗಲ್ಲ. ಸೊ ಎಷ್ಟಾಗುತ್ತೆ ಅಷ್ಟೆಲ್ಲ ತೋರಿಸ್ಬಿಟ್ಟು ಮತ್ತೆ ರಿಟರ್ನ್ ಮನೆಗೆ ಬಂದ್ಬಿಟ್ಟು ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. Of Karnataka state from different religions, different ಗೈಸ್ ನೋಡಿ, ಕೇಕ್ ಬಂದಿದ್ದಾನೆ. ಮುಂಚೆ ಸಣ್ಣ ಇದ್ದದ ಅಪ್ಪ ವೈಟ್ ಕೂದಲೆಲ್ಲ ಆಗ್ಬಿಟ್ಟವಲ್ಲ ಇಲ್ಲಿ. ಏಜ್ ಆಯ್ತಣ್ಣ, ಅಲ್ಲಿ 25 ವರ್ಷ ಇನ್ನೇನು. ವೈಟ್ ಆಗೋಣ, ಅದಕ್ಕೊಂಚೂರು ವೈಟ್ ಆಗೋನೆ, ದಪ್ಪ ಆಗೋನೆ, ಇದಕ್ಕೆಲ್ಲ ಕೊಡ್ಬೇಕು. ಕಾನ್ವೊಕೇಶನ್ ಎಲ್ಲ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದ್ವಿ ಮದ್ವೆಗಳು. ನೋಡಿ ಇದು ಎಲೆಕ್ಷನ್ ಇದು ಬೇರೆ ಹಾಕೋಬಿಟ್ಟವ್ರೆ. ಎಲ್ಲ ಕಾನ್ವೊಕೇಶನ್ ಮುಗಿಸ್ಕೊಂಡು ಲಾಸ್ಟ್ ಬರೋದಿನ್ನ ಎಲ್ಲ ಮುಗಿಸ್ಕೊಂಡು ಹೋಗ್ತಾರೆ ಹೋಗೋರು. ಫೋನ್ ಮಾಡಕ್ ನೋಡಿ ಕೃತಿಕಾ ಇದಾರೆ, ನಿಮಗ್ ತೋರಿಸ್ತೀನಿ ಬಿಡಿ. ನಾನು ಕುಮಲತಾ ಇದಾರೆ, ಜೈಫ್ ಇದಾನೆ, ಸುದಿ ಇದಾನೆ, ಸುಪ್ರೀಂ ಜಡ್ಜ್ ಜೀಫನ್ ಇದಾನೆ, ನಾನಿದ್ದೀನಿ. ಎಲ್ಲ ಮುಗಿಸ್ಕೊಂಡು ಕಾನ್ವೊಕೇಶನ್ ಮುಗಿಸ್ಕೊಂಡು ಹೋಗ್ತಾವ್ರೆ. ಇನ್ನು ಇರೋರು ಅವ್ರೆ, ವಿನಿ ಅಲ್ಲಿಂದಾನೆ ಸ್ಮೈಲ್ ಆಗ್ತಾವ್ರೆ. ಅಣ್ಣ ಹೋಗ್ತವ್ರೆ. ಅಣ್ಣ ಆಯ್ ಮಾಡೋಣ, ಹಂಗೆ ಹೋಯ್ತಿಲ್ಲ ಅಣ್ಣ, ಹೋಯ್ತೀವನೆ ಮಾತಾಡ್ತಾರೆ. ಯಾರ್ಯಾರೋ ಪೂಜಿ ದೇವ್ರು ಬರ್ತೈತೆ ಜಾಸ್ತಿನೇ. ನೋಡಿ ಎಲ್ಲ ನನ್ನ ಫ್ರೆಂಡ್ ಸುಲೇಮಾನ್ ಬಂದವನೆ ಕಾನ್ವೊಕೇಶನ್ಗೆ. ಎಷ್ಟು ಸಾಧನೆ ಐತೆ ನೋಡಿ, ನಮ್ದು 1, 2, 3, 4, 5, 6 ಸಾಧನೆ ಐತೆ. ಜೀಫನ್ ಸುದಿ ಅಪ್ಪಾಜಿ ಡೈಲಿ ಇದ್ದೇ ಇರ್ತದೆ. ತುಂಬಾ ಇದಾರೆ. ಸಿ ಮೈ ಸಬ್ಸ್ಕ್ರೈಬರ್ ಮೈತ್ರಿ ಬಾಸ್ ಎಲ್ಲ ಓಡೋಗ್ತವ್ರೆ. ಹುಜೈಫುಲ್ಲಾ, ನಾನು ಹುಜೈಫ್ ಎಲ್ಲ ಇಲ್ಲಿ ವ್ಲಾಗ್ ಮಾಡ್ತಿದ್ದು ಇದ್ರೆ, ಹುಜೈಫ್ ನಾನು ಇಲ್ಲೆಲ್ಲ ವ್ಲಾಗ್ ಮಾಡ್ಕೊಂಡು ತಿರ್ಗ್ತಾ ಇದ್ದು ಇಲ್ಲೆಲ್ಲ. ಬಟ್ ಇವಾಗ ಏನಾಗಿದೆ ಅಂದ್ರೆ ಎಲ್ಲ ಅವ್ರವ್ರ ಕೆಲ್ಸದಲ್ಲಿ ಎಲ್ಲ ಬಿಸಿ ಆಗ್ಬಿಟ್ಟವ್ರೆ. ನಥಿಂಗ್ ಟು ಡು ಲೈಫ್. ಹುಜೈಫ್ ಬೆಂಗಳೂರಿಗೆ ಹೋಗಿದ್ದು ಫುಲ್ ಇಂಗ್ಲಿಷ್ ಮಾತಾಡ್ತಾ ಇದ್ದಾರೆ. ಹುಜೈಫ್ ಫುಲ್ ಏನ್ ಮಾತಾಡಂಗೆ ಇಲ್ಲ ಹುಜೈಫ್ ಹತ್ರ. ಹಾಯ್ ಬ್ರೋ ಜಿಫೈನ್, ಆರಾಮ್ ಮೈನಸ್ ನಿಂದು. ಪ್ಲಸ್ 999. ಪ್ಲಸ್ 99. ಇಬ್ರು ಎಲ್ಲಾರು ಫ್ಯಾನ್ ಕೆಳಗಡೆ ಆರಾಮ್ಸಿ ಕುತ್ಕೊಂಡವ್ರು ಇಲ್ಲಿ. ಗಣೇಶ ಏನು ಬೇಕಂದ್ರೆ ಡಬ್ಬ ತರ ತೆಗಿತಾನೆ ಯಾರು? ಒಂದ್ 10 ಫೋಟೋ ತೆಗೆದ್ನಲ್ಲ ನಾನ್ ಕರೆಕ್ಟ್ ಆಗಿ ಹೇಳಿದ್ರು. ಗರ್ಲ್ಫ್ರೆಂಡ್ ಅಷ್ಟೇ ಚೆನ್ನಾಗಿ ತೆಗಿಯೋದು. ನೋಡಿ ಇದೆಲ್ಲ ಆದ್ಮೇಲೆ ಇದೊಂದು ಸೀನು ಲಕ್ಮಾನ್ ಓಸೆ ಎಲ್ಲ ಆದ್ಮೇಲೆ ಇದೊಂದು ಮಳೆಯಲ್ಲಿ ಎತ್ಕೋತಾ ಇರೋದು. PDC ಎಲ್ಲ ನೆಂದಿದೆ ಹುಷಾರಾಗಿ. ಅದ್ರಲ್ಲೂ 3 ಮಿಸ್ಸಿಂಗು. ಟೋಪಿ ಕಟ್ಬೇಕು 700 ಹಂಗೆ ಕಟ್ಟಿ. ಯಾರು ಜೀಫೈನ್ ತಂದಿರೋದು ಬಿಡಿ, ಕಟ್ತಾನೆ 700 ಹಂಗೆ. ಎಲ್ಲ ಏನ್ ಈ ಕಡೆ ರಿಟರ್ನ್ ಆಗ್ತಾ ಇದ್ದೀರಾ? ಅಲ್ಲ ಮುಗೀತು, ನಾವು ಇನ್ನೇನು ಹೊರಟು ಕ್ಲೋಸಾ? ನಮ್ದು PDC ಎಲ್ಲ ಹಾಕೊಂಡಿದ್ದಾಯ್ತು, ಒರಿಜಿನಲ್ ಕಾಲೇಜು. ಸೊ ಇವಾಗ ಮನೆ ಹತ್ರ ಹೋಗ್ಬಿಟ್ರೆ ಮುಗೀತು, ಯಾರು ಸಿಗಲ್ಲ. ನಮ್ದು M.Pharm ಅಲ್ಲಿ ಡಿಗ್ರಿ ಸಿಗ್ಬೇಕಾದ್ರೆ ನಾವೇ ಬರ್ಬೇಕಷ್ಟೇ. ಸೊ ನಾವಿವಾಗ ಮನೆ ಹತ್ರ ಹೋಗ್ಬಿಟ್ಟು ಹೋದ್ರೆ ಮಳೆ ಬೇರೆ ಬರ್ತೈತೆ. ಇವಾಗ ಬೀಳೇ ಇಲ್ವಾ? ನಡೀರೋಣ. ಮಳೆ ಬೇರೆ ಬರ್ತೈತೆ. ನಾನು ಹೋಗೋಷ್ಟಲ್ಲಿ ನೆಂದೋಗಿಲ್ಲ ಅಂದ್ರೆ ಸಾಕು. ಈಗ ನೋಡೇ ಇಲ್ಲ ಕಣೋ ಜಿಫೈ ನಾನು. ಗೈಸ್ ಮನೆ ಹತ್ರ ಎಲ್ಲ ಹೋಗ್ಬಿಟ್ಟು ಆದ್ಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಗೈಸ್ ನೋಡಿ, ಇಲ್ಲಿ ಲೆಕ್ಕ ಹಾಕಿ ಇಟ್ರು ಮತ್ತೆ ಲೆಕ್ಕ ತಪ್ಪಿ ಮತ್ತೆ ಹೊಸದಾಗಿ ಲೆಕ್ಕ ಹಾಕಿ ಅಲ್ಲಿ ಗುಡ್ಡೆ ಹಾಕ್ಬಿಟ್ಟವ್ರೆ. ಇನ್ನೊಂದ್ಸತಿ ಮತ್ತೆ ಮರ್ತ್ಬಿಟ್ಟು ಮತ್ತೆ ಇನ್ನೊಂದ್ಸಲಿ ಹಾಕಕ್ ಹೋಗ್ತಾರೆ. ಜಿಫೈನ್ ಹಾಕಪ್ಪ ಜಲ್ದಿ. ಲುಕ್ಮಾನ್ ಬೆಂಗಳೂರಿಂದ ಈ ಗೌನ್ ಎತ್ತಾಗಕ್ ಬಂದಿರೋದ. ಲೆಕ್ಕ ಇಟ್ಕೋತಾವನೆ 3 ಸಲ ಆಯ್ತಲ್ಲ, ಅದಕ್ಕೋಸ್ಕರ ಲೆಕ್ಕ ಪಕ್ಕ ಇಟ್ಕೋತಾವನೆ. ಮಳೆ ಬರ್ತಿದ್ದಲ್ಲ, ಮಳೆ ಎಲ್ಲ ನಿಂತೋಯ್ತು. ನೀಟಾಗಿ ಲೆಕ್ಕ ಜಿಫೈನ್. ನೀರೆಲ್ಲ ಇಲ್ಲೆಲ್ಲ ಹೋಗ್ತೈತೆ. ನಾನು ಹೋಗ್ತೀನಿ, ಗಾಡಿ ತಗೊಂಡೋಗೋರೆ. ಗಾಡಿ ತಗೊಂಬಂದ್ಮೇಲೆ ಇಲ್ಲಿನ ಜೂಟು ಎಲ್ಲ ಹೋದ್ರು. ಸೊ ನಾವು ಇಲ್ಲಿಂದ ಹೊರಡೋಣ, ಟೈಮ್ ಆಗೈತೆ.
ಆಗ್ಲೇ ಮನೆಗೆ ಬಂದಿದೆ ಇವ್ರು ಇನ್ನೂ ಏನೋ ಕ್ಲೀನ್ ಏನೇನೋ ವೈರೆಲ್ಲ ಕಿತ್ತಾಕ್ಬಿಟ್ಟು ನಮ್ಮ ಅಕ್ಕ ಆ ವೈರ್ ಕಿತ್ತಾಕವ್ರೆ, ಈ ಬೆಡ್ ಇಲ್ಲಿ ಮಡ್ಚವ್ರೆ. ನನ್ನ ತಂಗಿ ಬಂದು ನೋಡಿ, ಆ ಗಿಡ ಎಲ್ಲ ಇಲ್ಲಿ ಇಟ್ಟವ್ರೆ. ಎಲ್ಲ ಒಂದೊಂದ್ ಕಡೆ ಎಲ್ಲ ಕಸ ಮಾಡ್ಬಿಟ್ಟವ್ರೆ, ಒಂದೊಂದು ಕ್ಲೀನರ್ ಬಂದಿದ್ದಾರೆ ಇವತ್ತು. ಕ್ಲೀನರೇ ನೀನು? ನಾನು ಕ್ಲೀನರೇ. ನಾನು ಇದು 2 ಕಸ ಎಸ್ಬಿಟ್ಟು ಈ ಕಸ ಎಲ್ಲ ಎಸೆದ್ಬಿಟ್ಟು ಅಂಗಡಿ ಹತ್ರ ಹೋಗ್ತೀನಿ. ಆ ಗಾಡಿ ತೊಗೊಂಡು ಹೆಂಗೋ ಅಲ್ಲಿ ಎಲ್ಲ ಕಸ ಹೊಡಿತಾರೆ, ಸುಮ್ಮನೆ ನಿಲ್ಸಕ್ ಜಾಗ ಇಲ್ಲ. ಆಮೇಲೆ ತಂದ್ಬಿಟ್ಟು ಹಾಕ್ತೀನಿ. ಸ್ವಲ್ಪ ಫೋಟೋ ತೋರ್ಸು ನೋಡೋಣ. ಆಮೇಲೆ ನೋಡ್ತೀನಿ ಬಿಡು, ಕಳ್ಸಿ. ಈಗ ಆಗಲ್ಲ, ಆ ಕಸ ಏನೇನೈತೆ ಕೊಡಿ ತಗೊಂಡೋಗಿ ಎಸ್ಬಿಟ್ಟು ಬರ್ತೀನಿ. ಇವತ್ತು ತುಂಬ ವೀಡಿಯೋಸ್ ಏನು ಮಾಡೋಕ್ಕಾಗಿಲ್ಲ, ಯಾಕಂದರೆ ಜಾಸ್ತಿ ಎಲ್ಲೂ ಮಾಡೋಕ್ಕೆ ಹೋಗಲಿಲ್ಲ. ಎಲ್ಲ ಕಾನ್ವೊಕೇಶನ್ ಇತ್ತಲ್ಲ, ಸೊ ಬ್ಯುಸಿ ಇದ್ದೆ ಸ್ವಲ್ಪ. ಬಟ್ ಆಮೇಲೆ ಅಲ್ಲಿ ಮಾಡಿ ಆಮೇಲೆ ಮತ್ತೆ ಯಾರಿಗಾರ ಪ್ರಾಬ್ಲಮ್ ಆಗಿ ಅವ್ರು ಡಿಲೀಟ್ ಮಾಡೋ ಅನ್ನೋ ಮುಂಚೆ ನಾನೇ ಜಾಸ್ತಿ ಮಾಡೋಕ್ಕೆ ಹೋಗಲಿಲ್ಲ ಅದು. ಆಮೇಲೆ ಇವಾಗ ಬಂದೆ ಮನೇಲಿ ಊಟ ಎಲ್ಲ ಮುಗಿಸ್ಕೊಂಡು ಮಲ್ಗೋಣ ಅಂತ. ಎಲ್ಲ ಬೆಡ್ ಎಲ್ಲ ಫುಲ್ ಕ್ಲೀನ್ ಮಾಡಿಬಿಟ್ಟು ಇದನ್ನ ಎತ್ತಾಕ್ಬಿಟ್ಟವ್ರೆ ಕವರ್ನ. ಅದಕ್ಕೋಸ್ಕರ ಇವತ್ತೇನು ಜಾಸ್ತಿ ವೀಡಿಯೋಸ್ ಮಾಡೋಕ್ಕೆ ಹೋಗಲಿಲ್ಲ. ಸುಮ್ಮನೆ ಯಾಕಪ್ಪ ಆಮೇಲೆ ಮತ್ತೆ ಡಿಲೀಟ್ ಮಾಡು, ಇದು ಮಾಡು ಅವೆಲ್ಲ ತಲೆನೋವು ಬೇಡ ಅಂದ್ಬಿಟ್ಟು ಮಾಡೋಕ್ಕೆ ಹೋಗಲಿಲ್ಲ. ಎಷ್ಟು ಬೇಕೋ ಅಷ್ಟು ಗೊತ್ತಿರೋರ ಹತ್ರ ಕ್ಲಿಪ್ಸ್ ತೊಗೊಂಡೆ. ಯಾರು ಅಫೆಂಡ್ ಆಗಲ್ಲ ಅಂತವ್ರ ಹತ್ರ ಮಾತ್ರನೇ ಕ್ಲಿಪ್ಸ್ ತೊಗೊಂಡಿದ್ದೀನಿ. ಆಮೇಲೆ ಸುಮ್ಮನೆ ನಾನು ಇಲ್ಲಿ ಮಾಡ್ತಾ ಇರ್ತೀನಿ ಬ್ಯಾಕ್ಗ್ರೌಂಡಲ್ಲಿ, ಯಾರಿಗಾದ್ರೂ ಸುಮ್ಮನೆ ಎಂತ ಪ್ರಾಬ್ಲಮ್ ಎಲ್ಲ ಸುಮ್ಮನೆ ಫೇಸ್ ಮಾಡೋಕ್ಕಾಗಲ್ಲ. ಫೇಸ್ ಮಾಡಿದ್ರು ಮಾಡಿಬಿಡ್ಬೋದು, ಬಟ್ ಡಿಲೀಟ್ ಮಾಡಿ ಮತ್ತೆ ಅದು ಎಫರ್ಟ್ಸ್ ಎಲ್ಲ ವೇಸ್ಟು. ಸೊ ಅದಕ್ಕೋಸ್ಕರನೇ ಅದು ಮಾಡೋಕ್ಕೆ ಹೋಗಲ್ಲ. ಈಗ ಊಟ ಎಲ್ಲ ಮುಗಿಸ್ಕೊಂಬಂದು ರೆಸ್ಟಿಗೆ ಅಂತ ಬಂದೀನಿ. ಇವತ್ತು ವೀಡಿಯೋನು ಜಾಸ್ತಿ ಇಲ್ಲ, ಒಂದು 6 ಮಿನಿಟ್ಸ್ ಆಗೋದೇ ಅದೇ ಹೈಯೆಸ್ಟ್ ಅನಿಸುತ್ತೆ. ಸೊ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್, ಜೈ ಶ್ರೀ ಕೃಷ್ಣ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ. ಟೇಕ್ ಕೇರ್.